ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು Edge 50 ಫ್ಯೂಷನ್ ಫೋನ್ ನ ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೋನ್ ನ ಡಿಸೈನ್ ಕಡೆ ನೋಡೋದಾದ್ರೆ ವೇಗನ್ ಲೆದರ್ ಬ್ಯಾಕ್ ಒಂದಿಗೆ ಬರುತ್ತೆ ಮತ್ತು ಇದರಲ್ಲಿ 3 ಕಲರ್ಸ್ ಅವೈಲೇಬಲ್ ಇದಾವೆ. ಒಂದು ಹಾಟ್ ಪಿಂಕ್ ಮತ್ತು ಡಾರ್ಕ್ ಬ್ಲೂ ಮತ್ತು ಲೈಟ್ ಬ್ಲೂ. ಈ ಬಜೆಟ್ ಅಲ್ಲಿ ಒಂದು ಪ್ರೀಮಿಯಂ ಲುಕಿಂಗ್ ಫೋನ್ ಆಗಿದೆ ಮತ್ತು ಈ ಫೋನ್ ನ ವೇಟ್ ಬಂದ್ಬಿಟ್ಟು 177 ಗ್ರಾಮ್ಸ್ ಆಗಿದೆ ಮತ್ತು IP68 ರೇಟಿಂಗ್ ಕೂಡ ಬರುತ್ತೆ ಮತ್ತು ಫ್ರಂಟ್ ಅಲ್ಲಿ ನಿಮಗೆ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೂಡ ಬರುತ್ತೆ. ನೆಕ್ಸ್ಟ್ ಈ ಫೋನ್ ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ 6.7 ಇಂಚಸ್ ಫುಲ್ HD ಪ್ಲಸ್ ಕರ್ವ್ POLED ಡಿಸ್ಪ್ಲೇ ಅನ್ನು ಹೊಂದಿದೆ ಮತ್ತು 144 Hz ರಿಫ್ರೆಶ್ ರೇಟ್ ಹಾಗೂ 1600 ನಿಟ್ಸ್ ಪೀಕ್ ಬ್ರೈಟ್ನೆಸ್ ನ ಹೊಂದಿದೆ. ಇದರ HBM ಬ್ರೈಟ್ನೆಸ್ ಬಂದ್ಬಿಟ್ಟು 1200 ನಿಟ್ಸ್ ಆಗಿದೆ ಮತ್ತು ಯೂಟ್ಯೂಬ್ ಅಲ್ಲಿ HDR10 ಸರ್ಟಿಫಿಕೇಶನ್ ಕೂಡ ಬರುತ್ತೆ. ಬಟ್ ನೆಟ್ಫ್ಲಿಕ್ಸ್ ಅಲ್ಲಿ ವೈಡ್ 1L1 ಸಪೋರ್ಟ್ ಮಾತ್ರ ಇದೆ, ಅಲ್ಲಿ HDR10 ಸಪೋರ್ಟ್ ಇಲ್ಲ ಮತ್ತು ಡ್ಯೂಯಲ್ ಸ್ಪೀಕರ್ಸ್ ಇದರಲ್ಲಿ ಬರ್ತವೆ ವಿತ್ ಡಾಲ್ಬಿ ಅಟ್ಮೋಸ್ ಸರ್ಟಿಫೈಡ್ ಆಗಿದ್ದಾವೆ. ನೆಕ್ಸ್ಟ್ ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಬರುತ್ತೆ. ಇದೊಂದು 4nm ಪ್ರೊಸೆಸರ್ ಆಗಿದೆ. ಇದರ ಅಂತೂ ಸ್ಕೋರ್ ಬಂದುಬಿಟ್ಟು 6,20,000 ಸ್ಕೋರ್ ಮಾಡುತ್ತೆ. ಒಳ್ಳೆ ಸ್ಕೋರ್ ಏನಲ್ಲ ಈ ಪ್ರೈಸ್ ರೇಂಜಲ್ಲಿ. 7 Gen 3 ಪ್ರೊಸೆಸರ್ ಕೂಡ ಬರುತ್ತೆ OnePlus ಅಲ್ಲಿ. ಮತ್ತು ಇದರ ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದರೆ ನೀವು BGMI 60 FPS ಅಲ್ಲಿ ಈ ಫೋನ್ನ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 8GB 128GB ಮತ್ತು 12GB 256GB ಎರಡು ವೇರಿಯಂಟ್ಗಳು ಬರ್ತವೆ. ಅದರ ಟೈಪ್ ಬಗ್ಗೆ ಹೇಳೋದಾದರೆ LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ಸ್ಪೀಡ್ ಕೂಡ ಬರುತ್ತೆ. ಈ ಪ್ರೈಸ್ ರೇಂಜಲ್ಲಿ UFS 2.2 ಸ್ವಲ್ಪ ಕಮ್ಮಿ ಆಯಿತು ಸ್ಪೀಡು, 3.1 ಆದರೂ ಕೊಡಬೇಕಾಗಿತ್ತು ಅಟ್ಲೀಸ್ಟ್. ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 5000 mAh ಬ್ಯಾಟ್ರಿ, 60 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಬರುತ್ತೆ, ಚಾರ್ಜರ್ ಬಾಕ್ಸಲ್ಲೇ ಬರುತ್ತೆ. ನೆಕ್ಸ್ಟ್ ಈ ಫೋನ್ನ OS ಬಗ್ಗೆ ಹೇಳೋದಾದರೆ ಈ ಫೋನಲ್ಲಿ Android 14 ಬೇಸ್ ಆನ್ ಹಲೋ UI ಒಂದಿಗೆ ಬರುತ್ತೆ. ತುಂಬ ಕ್ಲೀನ್ UI ಹೊಂದಿರುವಂಥ ಫೋನ್ ಅಂತ ಹೇಳ್ಬೋದು. ಯಾವುದೇ ಬ್ಲೂಟೂತ್ ಬರಲ್ಲ, ಆ್ಯಡ್ಸ್ ಕೂಡ ಬರೋದಿಲ್ಲ. ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನಾವು ಹೊಂದಿದೆ ಈ ಫೋನು. ಮತ್ತು ಇದರಲ್ಲಿ 3 years ಮೇಜರ್ ಅಪ್ಡೇಟ್ಸ್ ಆ್ಯಂಡ್ 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಮೋಟೋದವರು ಪ್ರಾಮಿಸ್ ಮಾಡಿದ್ದಾರೆ. ಆದರೆ ಮೋಟೋದವರು ಟೈಮಿಗೆ ಅಪ್ಡೇಟ್ಸ್ನ ಕೊಡೋದಿಲ್ಲ. ಇದು ಒಂದು ನೆಗೆಟಿವ್ ಪಾಯಿಂಟ್ ಬಿಟ್ಟರೆ OS ಮಾತ್ರ ತುಂಬ ಸಖತ್ತಾಗಿದೆ ಈ ಫೋನಲ್ಲಿ. ಮತ್ತು ಈ ಫೋನಲ್ಲಿ ಕೆಲವೊಂದಿಷ್ಟು ಎಕ್ಸ್ಟ್ರಾ ಫೀಚರ್ಸ್ ಕೂಡ ಬರ್ತವೆ. ಮೋಟೋ ಗೆಚರ್ಸ್ ಆಗಿರ್ಬೋದು ಅಥವಾ ರೆಡಿ ಫಾರ್ ನೋ ಫೀಚರ್ ಆಗಿರ್ಬೋದು. ಈ ಫೀಚರಿಂದ ನೀವು ಲ್ಯಾಪ್ಟಾಪ್ಗೆ ನಿಮ್ಮ ಫೋನ್ನ ಕನೆಕ್ಟ್ ಮಾಡ್ಬೋದು. ನೀವು ಲ್ಯಾಪ್ಟಾಪಲ್ಲೇ ನಿಮ್ಮ ಫೋನ್ನ ಯೂಸ್ ಮಾಡ್ಬೋದು. ಸೀಮ್ಲೆಸ್ಲಿ ಕನೆಕ್ಟ್ ಆಗುತ್ತೆ ಲ್ಯಾಪ್ಟಾಪಿಗೆ. ನೆಕ್ಸ್ಟ್ ಈ ಫೋನ್ನ ಸೆನ್ಸರ್ಸ್ ಬಗ್ಗೆ ಹೇಳೋದಾದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್, ಜೈರೋಸ್ಕೋಪ್ ಎಲ್ಲ ಸೆನ್ಸರ್ಗಳನ್ನ ಹೊಂದಿದೆ. ಮತ್ತು ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 15 5G ಬ್ಯಾಂಡ್ಸ್ ಬರ್ತವೆ, Wi-Fi 6, ಬ್ಲೂಟೂತ್ 5.2 ಮತ್ತು NFC ಸಪೋರ್ಟ್ ಕೂಡ ಬರುತ್ತೆ. ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಬರುತ್ತೆ. ಇದು OIS ಸಪೋರ್ಟ್ ಮಾಡುತ್ತೆ. ಇದರ ಸೆನ್ಸರ್ ಬಂದುಬಿಟ್ಟು ಸೋನಿ ಲಿಥಿಯಾ 700C ಸೆನ್ಸರ್ ಬರುತ್ತೆ. ಇದು ಒಂದು ಹೊಸ ಸೆನ್ಸರು. ಇದೇ ಫಸ್ಟ್ ಫೋನಲ್ಲಿ ಈ ಸೆನ್ಸರ್ ಬಂದಿರೋದು. ತುಂಬ ಒಳ್ಳೆಯ ಸೆನ್ಸರ್ ಅಂತಲೇ ಹೇಳ್ಬೋದು. ಇದು ಸೋನಿ IMX 890ಯ ರೀಬ್ರ್ಯಾಂಡೆಡ್ ಸೆನ್ಸರ್ ಆಗಿದೆ. ಇದೊಂದು ಒಳ್ಳೆಯ ಸೆನ್ಸರು. ಫೋಟೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಫೋನಿಂದು. ನೆಕ್ಸ್ಟ್ 13 MP ಅಲ್ಟ್ರಾ ವೈಡ್ ಕೂಡ ಬರುತ್ತೆ. ಇದು ಮ್ಯಾಕ್ರೋ ಆಗಿ ಕೂಡ ಕೆಲಸ ಮಾಡುತ್ತೆ. ಮತ್ತು 32 MP ಸೆಲ್ಫಿ ಕ್ಯಾಮ್ರಾ ಬರುತ್ತೆ. ಇದರ ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕ್ಯಾಮ್ರಾದಿಂದ ನೀವು 4K 30 fps ಅಲ್ಲಿ ವಿಡಿಯೋ ಶೂಟ್ ಮಾಡ್ಬೋದು. ಆಡಿಯೋ ಜೂಮ್ ಫೀಚರ್ಸ್ ಕೂಡ ಬರುತ್ತೆ. ಅಂದರೆ ನೀವು ವಿಡಿಯೋ ಮಾಡುವಾಗ ಜೂಮ್ ಮಾಡಿದರೆ ಆಡಿಯೋ ಕೂಡ ಜೂಮ್ ಆಗುತ್ತೆ. ಇನ್ನು ಪ್ರೈಸಿಂಗ್ ಬಗ್ಗೆ ಹೇಳೋದಾದರೆ ಇದರ ಬೇಸ್ ವೇರಿಯಂಟು 8GB 128GB 23,000 ರೂಪಾಯಿಗೆ ಸಿಗುತ್ತೆ. ವಿತ್ ಆಫರ್ ಈ ಫೋನ್ 21,000 ರೂಪಾಯಿಗೆ ಬರುತ್ತೆ. ಇದರ ಇನ್ನೊಂದು ವೇರಿಯಂಟು 12GB 256GB ಆಗಿದೆ. ಇದರ ಪ್ರೈಸ್ ಬಂದುಬಿಟ್ಟು 25,000ಗೆ ಸಿಗುತ್ತೆ. ವಿತ್ ಆಫರ್ ಈ ಫೋನ್ 23,000ಗೆ ಅವೈಲೇಬಲ್ ಇದೆ. ಒಟ್ಟಾರೆ ಈ ಫೋನ್ ಬಗ್ಗೆ ಕನ್ಕ್ಲೂಷನ್ ಹೇಳೋದಾದರೆ ಈ ಫೋನ್ ಒಂದು ಬ್ಯಾಲೆನ್ಸ್ಡ್ ಫೋನ್ ಆಗಿದೆ ಈ ಪ್ರೈಸ್ ರೇಂಜಲ್ಲಿ. ನೀವೇನಾದರೂ ಜಾಸ್ತಿ ಗೇಮಿಂಗ್ ಆಡಲ್ಲ ಅಥವಾ ನನಗೆ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಬೇಕು ಮತ್ತು ಕ್ಯಾಮ್ರಾ ಚೆನ್ನಾಗಿರಬೇಕು ಅಂದರೆ ನೀವು ಈ ಫೋನ್ ಜೊತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ
ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.